ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಫೆಡ್ ಇವೆಂಟ್ ಆದಮೇಲೆ ಓಪನ್ ಆದಂಥ ಮೊದಲನೆಯ ದಿನದ ಮಾರ್ಕೆಟು ಆಸ್ ಎಕ್ಸ್ಪೆಕ್ಟೆಡ್ ಪಾಸಿಟಿವ್ ಸೆಂಟಿಮೆಂಟ್ ಬರ್ಬೋದು ಅಂತಿತ್ತು. ಕೆಲವರಿಗೆ ಸ್ವಲ್ಪ ಟೆನ್ಷನ್ ಕೂಡ ಇತ್ತು, ಇಸ್ರೇಲು ಮತ್ತು ಇದರದ್ದು ಯುದ್ಧದ ಏನಾಗ್ತದೆ ಅಂತ. ಬಟ್ ಮಾರ್ಕೆಟು ಇವತ್ತು ಪಾಸಿಟಿವ್ ಆಗಿ ಒಂದು ಕ್ಲೋಸಿಂಗ್ನ ಕೊಟ್ಟಿದೆ. ಸೊ ನೋಡೋಣ ಇಲ್ಲಿಂದ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ ಯಾವ ರೀತಿ ಅಂತ. ಇವತ್ತು ಸೆಕ್ಟರಲ್ ಇಂಡಸ್ಟ್ರೀಸ್ ನೋಡ್ತಾ ಬರೋದಾದ್ರೆ ಸುಮಾರು ಸೆಕ್ಟರಲ್ಲಿ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ಬಂದಿತ್ತು. ಎಸ್ಪೆಷಲಿ IT ಸೆಕ್ಟರ್ ಇವತ್ತು ಸ್ಟ್ಯಾಂಡ್ ಔಟ್ ಆಯಿತು. ಜೊತೆಗೆ ಹೆವಿ ವೈಟ್ಸು HDFC ಬ್ಯಾಂಕ್, ICICI ಬ್ಯಾಂಕ್ ಕೂಡ ಮೇಲ್ಗಡೆನೇ ಇತ್ತು. ಆದರೆ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡೋದಾದ್ರೆ ಹಿಂಡಾಲ್ಕೋ ಅಂತ ಕಾಣಿಸುತ್ತೆ. 3.9% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. HCL ಟೆಕ್ ಅಲ್ಲಿ 3.49% ಬಂದಿದೆ. NTPC ನಲ್ಲಿ 3.21% ಬಂದಿದೆ. ಸೊ ಈ ಮೂರು ಸ್ಟಾಕಲ್ಲಿ ಇವತ್ತು 3% ಜಾಸ್ತಿ ಮೂವ್ಮೆಂಟ್ ಬಂದಿತ್ತು. ನೋಡಿ ನಿಫ್ಟಿ 50 ನಲ್ಲಿ ಒಂದಿಷ್ಟು ಸ್ಥಾನ ಆಚೆ ಈಚೆ ಆಗುತ್ತೆ. ನಿಫ್ಟಿ 50 ಅಂದರೆ ಬೇರೆ ಎಲ್ಲ ಇಂಡೆಕ್ಸಲ್ಲೂ ರೊಟೇಷನ್ ಆಗ್ತಾನೆ ಇರುತ್ತೆ. ಇದು ನಿಫ್ಟಿ 50 ಹೂಡಿಕೆ ಅಂದರೆ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಸೆಕ್ಟೋರಲ್ ರೊಟೇಷನ್ ಯಾವ ರೀತಿ ಮಾಡ್ತಾರೆ ಅಂತ ಶಾರ್ಟ್ ಸೀರೀಸಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ನಿಫ್ಟಿ 50 ಮೆಥಡಾಲಜಿ ಯಾವ ರೀತಿಯಾಗಿ ಸ್ಥಾನಪಟ್ಟಿ ಹೇಗೆ ನಿರ್ಧಾರ ಆಗುತ್ತೆ ಅಂತ ಅದನ್ನ ನಾನು ಐ ಬಟನಲ್ಲಿ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. 6 ತಿಂಗಳಿಗೆ ಒಂದ್ಸಲ ಇದು ಆಕ್ಟಿವಿಟಿ ಮಾಡ್ತಾನೆ ಇರ್ತಾರೆ NSE ಕಡೆಯಿಂದ. ಅದೇ ರೀತಿ BSE ಇಂಡೆಕ್ಸ್ ಆದರೆ ಅವ್ರದ್ದು ಕೂಡ ಮಾಡ್ತಾ ಇರ್ತಾರೆ. ಯಾಕೆ ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಂದರೆ ನಾವೇನು ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಕರಿತೀವಿ, ಅದು ನಿಮಗೆ ಲಾಂಗ್ ರನ್ನಲ್ಲಿ ನಿಮಗೆ ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಯಾಕೆ ಅಂತಂದರೆ ಪ್ರತಿ 6 ಮಂತ್ಸಿಗೆ ಒಂದ್ಸಲ ಈ ರೀತಿ ರಿವ್ಯೂ ಮಾಡೋದ್ರಿಂದ ಚೆನ್ನಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಆಗ್ತಾ ಇದೆ ಅಂತಂದರೆ ಅದನ್ನ ಆಚೆ ಹಾಕ್ತಾರೆ. ಇನ್ನೂ ಯಾವ್ದಾದ್ರು ಒಳ್ಳೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬರ್ತಾ ಇರೋಂಥ ಸ್ಟಾಕ್ ಬರ್ತಿದೆ ಅಂದರೆ ಅದನ್ನ ಒಳಗಡೆಗೆ ತೊಗೊಂಡ್ಬರ್ತಾರೆ. ಆದರೆ ಸುಮಾರು ಸ್ಟಾಕ್ಗಳದ್ದು ದಿಕ್ಕು ಬದಲಾಗುವಂಥದ್ದು, ಅದಕ್ಕೆ ಎಂಟ್ರಿ ಆದಾಗ ಅದು ಎಕ್ಸಿಟ್ ಆದಾಗ ಆಗೋದು ನಿಮಗೆ ಗೊತ್ತಿದೆ. ಶ್ರೀರಾಮ್ ಫೈನಾನ್ಸ್ ಉದಾಹರಣೆಗೆ ರೀಸೆಂಟಾಗಿ ಅದು ಆ್ಯಡ್ ಆದಾಗ UPL ಹೊರಗಡೆ ಹೋಗಿತ್ತಲ್ವ, ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ನಿಫ್ಟಿ 50 ಬಂದಮೇಲಿಂದ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಹೋಯಿತು. ಈಗ ಇರೋ ಸುದ್ದಿ ಏನು ಅಂತಂದರೆ DB ಸ್ಲ್ಯಾಬ್ಸು, ಅದೇ ರೀತಿಗೆ ನೋಡಿ DB ಸ್ಲ್ಯಾಬ್ಸ್ ಸುಮಾರು ವರ್ಷಗಳಿಂದ ಆಲ್ಮೋಸ್ಟ್ ಸಿನ್ಸ್ ಇನ್ಸೆಪ್ಷನಲ್ಲಿ ಇದ್ದಂಥ ಸ್ಟಾಕ್ಗಳಲ್ಲಿ ಐ ಥಿಂಕ್ DB ಸ್ಲ್ಯಾಬ್ಸ್ ಕೂಡ ಒಂದು ಅದು ಆಚೆ ಹೋಗ್ತಾರೆ. ನೋಡಿ ಅದಕ್ಕೆ ಹೇಳೋದು ನಿಫ್ಟಿ 50 ಅಂತ ಇದ್ರೂ ಇವಾಗ ಅದು NSE ಇಂಡೆಕ್ಸ್ ಶುರು ಆಯ್ತಲ್ಲ 94 ಆಗಿಂದ ಇರುವಂಥ ಕಂಪ್ನಿಗಳಂದರೆ ಒಂದು 12-13 ಕಂಪ್ನಿಗಳಿದೆ ಅಷ್ಟೇ. ಇನ್ನೆಲ್ಲರೂ ಕೂಡ ಚೇಂಜ್ ಆಗಿದೆ. ಅಂದರೆ ಕಾಂಪಿಟೇಷನ್ ಬಂದಾಗ ಅದನ್ನ ಇನ್ನೊಂದು ಯಾವುದು ರಿಪ್ಲೇಸ್ ಮಾಡ್ತಾ ಬಂದಿದೆ. ಸೊ DB ಸ್ಲ್ಯಾಬ್ಸ್ ನನ್ನ ಪ್ರಕಾರ ಆ 13 ಕಂಪ್ನಿನಲ್ಲಿ ಒಂದಾಗಿತ್ತು, ಅದು ಆಚೆ ಹೋಗುತ್ತೆ ಅಂತ ಸುದ್ದಿ ಇದೆ. ಅದೇ ರೀತಿಯಾಗಿ LTI ಮೈಂಟ್ರಿ ಬಂದಿತ್ತು, ಬಂದಮೇಲೆ ಏನೋ ಅಂತ ಪರ್ಫಾರ್ಮೆನ್ಸ್ ಕೊಡಲೇ ಇಲ್ಲ ಅದು ಸ್ಟಾಕು, ಹಾಗಾಗಿ ಅದು ಕೂಡ ಆಚೆ ಹೋಗುತ್ತೆ ಅಂತ ಇದೆ. ಇವೆರಡು ಜಾಗಕ್ಕೆ BEL ಮತ್ತು ಟ್ರೆಂಟ್ ಬರುತ್ತೆ ಅಂತ ಸುದ್ದಿ ಇದೆ. ಸೆಪ್ಟೆಂಬರ್ 30 ನಂತರ ಆಗುವಂಥ ಬದಲಾವಣೆ ಆಗಿರುತ್ತೆ ಇದು ನಿಫ್ಟಿ 50ನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ನಿಫ್ಟಿ ಇಂಡೆಕ್ಸಿಂದ ಹೊರಗಡೆ ಹೋಗ್ತಾ ಇದೆ. ಇದೆಲ್ಲ ಬಂದಿದೆ, ಅದು ಬಂದಾಗ ಅಪ್ಡೇಟ್ ಮಾಡ್ತೀನಿ ನಾನು, ಬಟ್ ಹೇಳಬೇಕು ಅನಿಸ್ತು. ಸೊ ಕ್ವಿಕ್ಕಾಗಿ ನೋಡ್ಕೊಂಬರೋದಾದ್ರೆ ಯಾವ ರೀತಿ ಆಗಿತ್ತು ಅಂತ ಇವತ್ತು ನೋಡಿ. ಇದೇನು ಹೊಸ ಲೈನ್ ಬಂದಿದೆ ಅಂತ ಅನ್ಕೋಬೋದು. ಇದು ಗೊತ್ತಿಲ್ಲ ಅಂತಂದರೆ ನೀವು ನಮ್ಮ ಭಾನುವಾರದ್ದು ಸ್ಪೆಷಲ್ ವಿಡಿಯೋ ನೋಡಿರಲ್ಲ, ಅಂದರೆ ಟ್ರೇಡ್ ಟೂಲ್ಸಲ್ಲಿ ಒಂದು ವಿಡಿಯೋ ಬಂದಿತ್ತು, ಅದರಲ್ಲಿ ಮೂವಿಂಗ್ ಆವರೇಜ್ ಬಗ್ಗೆ ಮಾತಾಡಿದ್ದೆ. ಅದನ್ನ ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ. ಇದು 100 ಮತ್ತು 200 ಡೇ ಮೂವಿಂಗ್ ಆವರೇಜ್ ಆಗಿದೆ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜು ಬ್ಲೂ ಲೈನ್ 100 ಆಗಿರುತ್ತೆ, ರೆಡ್ ಲೈನು 200 ಆಗಿರುತ್ತೆ. ಸ್ಟಾಕ್ಸಲ್ಲಿ ಜಾಸ್ತಿ ಅನುಕೂಲ ಆಗುತ್ತೆ, ಬಟ್ ಎಲ್ಲ ಕಡೆ ಅಪ್ಲೈ ಮಾಡಿರೋದ್ರಿಂದ ಎಲ್ಲ ಕಡೆ ತೋರಿಸ್ತಾ ಇರುತ್ತೆ. ಸೊ ಇವತ್ತು 25,000ನ ಮತ್ತೆ ಬಂದು ಮುಟ್ಟಿತು ನಿಫ್ಟಿ. ಅಫ್ಕೋರ್ಸ್ ಪಾಸಿಟಿವ್ ಆಗಿತ್ತು, ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿತ್ತು. ಶನಿವಾರದ ವಿಡಿಯೋದಲ್ಲೂ ನನಗೆ ಹೇಳಿದ್ದೆ ಬೇರೆ ಇಂಡೆಕ್ಸ್ಗಳು ಪಾಸಿಟಿವ್ ಆಗಿ ಮೂವ್ಮೆಂಟ್ ಕೊಡ್ಬೋದು, ಯಾಕೆಂದರೆ ಲಾಂಗರ್ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್ 24,950 ಈ ಲೆವೆಲ್ ತನಕ ಹೋಗ್ಬೋದು ಅಂದ್ಕೊಂಡಿದ್ದೆ. ಬಟ್ ಇವತ್ತು 25,000 ಲೆವೆಲ್ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ವೆರಿ ಗುಡ್ ಕ್ಲೋಸಿಂಗ್ ಫಾರ್ ನಿಫ್ಟಿ. ಬಟ್ ಒಂದ್ಸಲ ಆ ಲೆವೆಲ್ನ ಮುಟ್ಟಿದ ಮೇಲೆ ಏನು ಮಾಡಿದೆ, ಇಡೀ ದಿನ ಬಸ್ ಸ್ಟ್ಯಾಂಡ್ ಮಾಡಿದೆ. ನೋಡಿ ಇದು ಸೆಕೆಂಡ್ ಅಟೆಂಪ್ಟ್ ಮಾಡ್ತಾ ಇರೋದು ನಿಫ್ಟಿ. ಆದರೆ ವೆರಿ ಇಂಪಾರ್ಟೆಂಟ್ ಏನು, ಸೆಕೆಂಡ್ ಅಟೆಂಪ್ಟು ಕ್ಲೋಸಿಂಗ್ ಬೇಸಿಸಲ್ಲಿ ಮಾಡ್ತಾ ಇದೆ. ಅವತ್ತು ನೋಡಿ 25,000 ಮೇಲ್ಗಡೆ ಮೊದಲನೇ ದಿನ ಕ್ಲೋಸಿಂಗ್ ಮಾಡಿತ್ತು ಅಂತ ಹೇಳಿದೆ. ಇವತ್ತು ಸೆಕೆಂಡ್ ಟೈಮ್ 25,000 ಮೇಲ್ಗಡೆ ಕ್ಲೋಸಿಂಗ್ ಮಾಡ್ತಾ ಇರೋಂಥದ್ದು. ಬಟ್ ಹೈನ ಟೆಸ್ಟ್ ಮಾಡೋಕ್ಕಾಗಿಲ್ಲ. 25,078 ಏನೋ ಒಂದು ಹೈ ಇದೆಯಲ್ಲ, ಆ ಹೈನ ಇವತ್ತು ಟಚ್ ಮಾಡಿಲ್ಲ. ಬಟ್ ಒಳ್ಳೆ ರೀತಿಯಂತ ಕಮ್ ಬ್ಯಾಕ್ ಮಾಡಿದೆ. ಈಗ ನನ್ನ ಪ್ರಕಾರ ಏನಾಗಬೇಕು ಅಂತಂದರೆ ಈ ಬಂದಿರುವಂಥ ರ್ಯಾಲಿ ಇಲ್ಲಿ ನಿಂತ್ಕೋಬೇಕು. ಹೌದು, ಇಲ್ಲಿ ಒಂದು ಪಾಸ್ ಆಗಬೇಕು ನಿಫ್ಟಿನಲ್ಲಿ. ಮೊನ್ನೇನು ಪಾಸ್ ಆಯ್ತಲ್ಲ ಅಂತಂದರೆ ಆಗಿಲ್ಲ, ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಇಲ್ಲ. ಅಂದರೆ ನಾನು ಹೇಳ್ತಿರೋದು ಚೆನ್ನಾಗಿ ಮಾರ್ಕೆಟ್ ರ್ಯಾಲಿಯಾಗಿ ಮೇಲ್ಗಡೆ ಹೋಗಬೇಕು ಅಂತಂದರೆ ಈ ಲೆವೆಲಲ್ಲಿ ಒಂದು ಪಾಸ್ ಆಗಬೇಕು ಇವಾಗ. ಸೊ 24,800ರಿಂದ 25,100 ಝೋನ್ ಇದೆಯಲ್ಲ, ಇಲ್ಲಿ ಒಂದು ಪಾಸ್ ಆಗಿ ಮೂಮೆಂಟ್ ಕೊಡ್ತು ಅಂತಂದರೆ ಮಾರ್ಕೆಟು ಒಳ್ಳೆ ರೀತಿಯಿಂದ ಮೇಲ್ಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಇಲ್ಲೇ ಏನಾದ್ರು ಒಂದ್ಸಲ ಈಗ ಜೋರ ಕ್ಯಾಂಡಲ್ ಮಾಡ್ತು ಅಂತಂದರೆ ಹುಷಾರಾಗಿರ್ಬೇಕು ನೀವು, ಯಾಕೆಂತಂದರೆ ಎಲ್ಲಿ ಬೇಕಾದರೂ ಅದು ಬ್ರೇಕ್ಔಟ್ ಫೇಲ್ಯೂರ್ ಆಗಿ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಬೆಸ್ಟ್ ಸಿನಾರಿಯೋ ಇನ್ನೂ ನಿಫ್ಟಿ ಮೇಲ್ಗಡೆ ಹೋಗೋಕ್ಕೆ ಜಾಗ ಇದೆ ಅಂತಂದರೆ ಇಲ್ಲಿ ಪಾಸ್ ಆಗಬೇಕು. ಬಟ್ ಮಂತ್ಲಿ ಎಕ್ಸ್ಪೈರಿ ಪಾಸ್ ಮಾಡ್ಸಕ್ಕೆ ಬಿಡ್ತಾರಾ ಏನು ಕತೆ ಅಂತ ನೋಡೋಣ. ಒಳ್ಳೆ ಎಕ್ಸ್ಪೈರಿ ಒಳ್ಳೆ ಮೂಮೆಂಟ್ ಆಗೋಗಿದೆ. ಸೊ ಇಲ್ಲಿ ಒಂದು ಪಾಸ್ ಆಯಿತು ಅಂತಂದರೆ ಗುರುವಾರ ಬರೋ ತನಕ ನಾನು ಹೇಳ್ತಾ ಇರೋಂಥದ್ದು ಇವತ್ತಿಂದ, ಅಂದರೆ ನಾಳೆ ನಾಡಿದ್ದು ಗುರುವಾರ ತನಕ ಪಾಸ್ ಆಯಿತು ಅಂತಂದರೆ ಇಲ್ಲಿ ಒಂದು ಒಳ್ಳೆ ಮೂಮೆಂಟು ಮಂತ್ಲಿ ಎಕ್ಸ್ಪೈರಿ ದಿನ ಮೇಲೆ ಅಥವಾ ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ ಪಾಸ್ ಆಗೋಯ್ತು ಅಂತಂದರೆ ನಾವು ಮೇಲ್ಗಡೆಗೆ ಇನ್ನೂ ಪಾಸಿಟಿವ್ ಆಗಿ ನೋಡ್ಬೋದು. ಬಟ್ ಒಂದೇ ಸಲ ಈಗ ನಾಳೆ ನಾಡಿದ್ದೇನೆ ದೊಡ್ಡ ಕ್ಯಾಂಡಲ್ ಮಾಡ್ತು ಅಂತಂದರೆ ಸೊ ಮಂತ್ಲಿ ಕ್ಯಾಂಡಲ್ ಎಕ್ಸ್ಪೈರಿ ದಿನ ದೊಡ್ಡದಾಗಿ ಡಂಪ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಗೇನ್ ಬೋಲ್ಡ್ ಸ್ಟೇಟ್ಮೆಂಟು ಹೇಳ್ತಾ ಇದ್ದೀನಿ, ಬಟ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅಗೇನ್ ಮಾರ್ಕೆಟ್ ಇಸ್ ದ ಬಾಸ್, ಯಾವ ರೀತಿ ಆಗುತ್ತೆ ಆ ರೀತಿ ನೋಡ್ಕೊತಾ ಹೋಗೋಣಂತೆ. ಸೊ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು 51,200 ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. 51,200 ಮೇಲ್ಗಡೆ ಹೋಗೋ ತನಕ ಯಾವುದೇ ರೀತಿ ಅಂತ ಟ್ರೇಡ್ ಕ್ಯಾಪ್ಚರ್ ಮಾಡೋದು ಬೇಡ ಅಂತ ಹೇಳಿದ್ದೆ. ಇದನ್ನೆಲ್ಲ ಒಂದು ಸಲ ತೆಕ್ಕೊಂಬಿಡೋಣ. ಇದನ್ನೆಲ್ಲ ತೆಕ್ಕೊಂಬಿಡೋಕ್ಕೆ ಎಸ್
ಸೊ ಇದನ್ನ ತೆಕೊಂಡ್ಬಿಟ್ರೆ ಇಲ್ಲಿ 51,200 ನೋಡಿ. ಯಾಕೆ ಅಂದರೆ ಈ ಒಂದು ಝೋನ್ ಏನಿತ್ತು 51,200 ತನಕ ಇದ್ದಿದ್ದು ಎಕ್ಸಾಕ್ಟ್ ಗ್ಯಾಪ್ ಅಂತ ಹೇಳೋದಾದ್ರೆ ನಾವು ಈ ಒಂದು ಗ್ಯಾಪ್ ಫಿಲ್ಲಿಂಗು 51,200 ಅಂದರೆ ಇವತ್ತು ಫಿಲ್ ಮಾಡಿದೆ, ಮೊನ್ನೆನೂ ಆ ಫಿಲ್ ಮಾಡಿರಲಿಲ್ಲ, ಕಂಪ್ಲೀಟಾಗಿ ನಾನು ಹೇಳ್ತಾ ಇರೋದು ಗ್ಯಾಪ್ ಫಿಲ್ ಆಗಬೇಕು ಅಂದರೆ. ಸೊ ಇವತ್ತು 51,200 ಮೇಲೆ ಸಸ್ಟೇನ್ ಆದರೂ ಮಾತ್ರ ಮೇಲ್ಗಡೆ ಅಂತಿದೆ ಒಂದು 100 ಪಾಯಿಂಟ್ ಸಿಕ್ಕಿತ್ತನೋ ಅದಾದಮೇಲೆ ಇಡೀ ದಿನ ಬಸ್ ಸ್ಟ್ಯಾಂಡ್ ಆಗಿ ಸ್ವಲ್ಪ ಬ್ಯಾಂಕ್ ನಿಫ್ಟಿ ಇನ್ನೂ ಕೂಡ ಒಂದು ಮನ್ಸ್ ಮಾಡೋ ಥರ ಕಾಣಿಸ್ತಾ ಇಲ್ಲ. ಅಂದರೆ ನಿಫ್ಟಿ ಅಷ್ಟು ಪಾಸಿಟಿವ್ ಆಗಿ ಬ್ಯಾಂಕ್ ನಿಫ್ಟಿ ಇಲ್ಲ. ಬಟ್ ಈದರ್ ವೇಸ್ 51,000 ಮೇಲ್ಗಡೆ ಇರೋ ತನಕ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಅಂತ ಓದಬೇಕಾಗಿಲ್ಲ. ಯಾಕಂದರೆ ಬಸ್ ಸ್ಟ್ಯಾಂಡ್ ಆಗಿದ್ದಂಥ ಝೋನು ಎಲ್ಲಿ ತನಕ 51,000 ಉಳಿಸ್ಕೊಂಡು ಅಲ್ಲಿ ತನಕ ನೀವು ಪಾಸಿಟಿವ್ ಆಗಿ ಇರಬೇಕು. ಇಲ್ಲಿ ಏನಾದರೂ ಒಂದು ಬ್ರೇಕ್ಔಟ್ ಆಯಿತು ಅಂದರೆ ನೋಡಿ 2 ದಿನ ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಈ ಸಲ ಏನಾದರೂ ಬ್ರೇಕ್ಔಟ್ ಆಯಿತು ಅಂದರೆ ಸೀದಾ 51,500 600ಕ್ಕೆ ಹೋಗ್ತೀವಿ. ಆಮೇಲೆ 52,000 ಟಾರ್ಗೆಟ್ಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋದು ಬ್ಯಾಂಕ್ ನಿಫ್ಟಿದಲ್ಲಿ. ಯಾಕೆಂತಂದರೆ ಎಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಬಂದಿಲ್ಲ. ಇವತ್ತು ಒಂದು ಶೂಟಿಂಗ್ ಸ್ಟಾರ್ ಅಂತ ಕರೆಯೋಕೆ ಅಂತಂದರೆ ಪರ್ಫೆಕ್ಟ್ ಶೂಟಿಂಗ್ ಸ್ಟಾರ್ ಆಗಿಲ್ಲ, ಕೆಳಗಡೆ ವಿಕ್ ಮಾಡಿಬಿಟ್ಟಿದೆ. ಹಾಗಾಗಿ ಇವತ್ತು ಇರುವಂಥ ಪಾಸಿಬಿಲಿಟಿನಲ್ಲಿ ಈ 51,000 ಇವತ್ತಿನ ಏನೊಂದು ಹೈ ಇದೆಯಲ್ಲ ಬಿಟ್ಟು ಹೋಯಿತು ಅಂತಂದರೆ ನೆಕ್ಸ್ಟ್ 51,500 51,600 ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಅದಕ್ಕಿಂತ ಮೇಲ್ಗಡೆ ಹೋದರೆ ನೆಕ್ಸ್ಟ್ 52,000 ಲೆವೆಲ್ಗಳು ಇದೆ. ಆಗ ನಿಫ್ಟಿ ಇನ್ನೂ ಕೂಡ ಮೇಲ್ಗಡೆ ಹೋಗ್ಬೋದು ಅಂತ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಎಲ್ಲಿ ತನಕ 51,000 ಸೇಫ್ ಇರುತ್ತೋ 50,800 ಸೇಫ್ ಇರುತ್ತೋ ಅಲ್ಲಿ ತನಕ ಏನೋ ನೆಗೆಟಿವ್ ಆಗಿದೆ ಅಂತ ಹೇಳಂಗಿಲ್ಲ. ಸೊ ಆ ಥರ ಏನೋ 50,800ಕ್ಕೆ ಒಂದು ಕ್ಲೋಸಿಂಗ್ ಆಗೋ ಥರ ದೊಡ್ಡ ಕ್ಯಾಂಡಲ್ ಬಂತು ಅಂತಂದರೆ ಆಗ ಪ್ಲಾನ್ ಮಾಡ್ತಾ ಹೋಗೋದು. ಬಟ್ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರ್ ಆಗಿರುತ್ತೆ, ಅದನ್ನ ಮಾತಾಡ್ತಾ ಹೋಗೋಣ. ಸೊ ಫಿನ್ ನಿಫ್ಟಿನಲ್ಲಿ ನೋಡ್ತಾ ಹೋಗೋದ್ರೆ 23,400 ವೆರಿ ಟಿಪಿಕಲ್ ಒಂದು ರೆಸಿಸ್ಟೆನ್ಸ್ ಝೋನು ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇವತ್ತು ಒಂದು ಕ್ಲೀನಾಗಿ ಬಸ್ ಸ್ಟ್ಯಾಂಡ್ ಕೂಡ ಮಾಡಿದೆ. ಇಲ್ಲಿಂದ ಏನಾದರೂ ಒಂದು ಮೇಲ್ಗಡೆ ಮೂವ್ಮೆಂಟ್ ಬರ್ತಾ ಹೋಯಿತು ಅಂತಂದರೆ ನಾಳೆ ದಿವಸ 23,600 ತನಕ ಒಂದು 200 ಪಾಯಿಂಟ್ಸ್ಗಳ ಅಪ್ ಮೂವ್ಮೆಂಟು ಬರುವಂಥ ಸಾಧ್ಯತೆ ಇದೆ ಫಿನ್ ನಿಫ್ಟಿನಲ್ಲಿ. ಬಟ್ 23,400 ಏನಾದ್ರು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನೋಡಿ, ಅಂದರೆ ಇವತ್ತಿನ ಲೋ ಏನಿದೆಯಲ್ಲ ಅದನ್ನ ಬಿಟ್ಟು ಕೆಳಗಡೆ ಬರ್ತು, ನಿನ್ನೆ ಒಂದು ಮಾಡಿದಂಥ ಲೋನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 23,000ಕ್ಕೆ ಕೊಡ್ಬೋದು. ಈಗಲೂ ಕೂಡ ಮಾರ್ಕೆಟು ಮೇಕ್ ಆರ್ ಬ್ರೇಕ್ ಸಿಚುವೇಷನ್ ಇದೆ. ಯಾಕಂದರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಹತ್ರ ಅಟೆಂಪ್ಟ್ ಮಾಡ್ತಾ ಇದೆ. ಸೊ ಈ ರೆಸಿಸ್ಟೆನ್ಸ್ನ ಮೇಲ್ಗಡೆ ಹೋದ್ರೆ ಏನಾಗುತ್ತೆ, ಅದೇ ಸಪೋರ್ಟ್ ಆಗುತ್ತೆ. ಆಗ ಒಂದು ಒಳ್ಳೆ ಮೂವ್ಮೆಂಟ್ ಬರ್ತಾ ಹೋಗೋದು, ಇಲ್ಲ ಅಂದರೆ ಕೆಳಗಡೆ ಬರ್ತಾ ಹೋಗುತ್ತೆ. ಸೊ 15 ಮಿನಿಟ್ಸ್ ಕ್ಯಾಂಡಲ್ ನೋಡ್ಕೊಂಡು ಬರೋದಾದರೆ ಅಫ್ಕೋರ್ಸ್ ನಿಮಗೆ ಕಾಲ್ ರೇಟಿಂಗ್ ನೋಡೋದಾದ್ರೆ ಇವಾಗ ಕಾಲ್ ರೇಟಿಂಗೇ ಜಾಸ್ತಿ ಇದ್ದಂಗೆ ಕಾಣಿಸುತ್ತೆ. ಬಟ್ ನೋಡಿ ಇಲ್ಲಿ ನಾಳೆ ಅವಸರ ಮಾಡ್ಕೊಂಡು ಹೋಗ್ಬಿಡಿ. ಇವತ್ತಿನ ಲೋ ಏನಿದೆಯಲ್ಲ, ಇವತ್ತಿನ ಲೋ ಮತ್ತು ನೆನ್ನೆ ಆಗಿದ್ದಂಥ ಬಸ್ ಸ್ಟ್ಯಾಂಡ್ ಎರಡರದ್ದು ಬಾಟಮ್ ಇದು ಕರೆಕ್ಟ್ 23,280. ಸೊ 23,280 ಬಿಟ್ಟು ಏನಾದ್ರು ಮಾರ್ಕೆಟ್ ಕೆಳಗಡೆ ಬರ್ತಿದೆ ಅಂದರೆ ಆಗ ಮಾತ್ರ ನಾವು ಒಂದು ವೀಕ್ ಸೆಂಟಿಮೆಂಟ್ ಅಂತ ಯೋಚನೆ ಮಾಡ್ಬೋದು. ಆಗ ಈ ಬೇಸ್ ಇದೆಯಲ್ಲ ಇದನ್ನು ಕೂಡ ಟೆಸ್ಟ್ ಆಗೋ ಸಾಧ್ಯತೆ. ಅಂದರೆ ಏನಂತ ಹೇಳ್ತಿದ್ದೀನಿ 23,000 ತನಕ ಮಾರ್ಕೆಟ್ ಬರ್ತಾ ಹೋಗ್ಬೋದು. ಇನ್ ಕೇಸ್ ಈ ಬಸ್ ಸ್ಟ್ಯಾಂಡಿಗೆ ಬೆಲೆನೇ ಇಲ್ಲ ಅನ್ನೋ ಥರ ಒಂದು ದೊಡ್ಡ ಕ್ಯಾಂಡಲ್ ಮಾಡಿಬಿಟ್ಟು ಇಲ್ಲಿ ಸೆಲ್ಲಿಂಗ್ ಬರ್ತಾ ಹೋಯಿತು ಅಂದರೆ ಆ ರೀತಿ ಆಗ್ತಾ ಹೋಗುತ್ತೆ. ಬಟ್ ಆ ಥರ ಆಗದಲ್ಲೇ ನಾಳೆ ಇಲ್ಲೇ ಓಪನ್ ಆಗಿ ಇನ್ನು ಮೇಲ್ಗಡೆ ಹೋಗೋಕೆ ನೋಡ್ತಿದೆ. ಇವತ್ತಿನ ಹೈನ ಆರಾಮಾಗಿ ಕನ್ಸಿಡರಬಲ್ ಆಗಿ ಬೀಟ್ ಮಾಡಿದೆ ಅಂದರೆ ಖಂಡಿತವಾಗ್ಲೂ ಆಪ್ಷನ್ ಸೆಲ್ಲರ್ಸ್ ಎಲ್ಲ ಏನು ಮಾಡ್ಬೋದು 23,200ಕ್ಕೆ ಶಿಫ್ಟ್ ಆಗ್ಬೋದು. ಪಿ ಪೊಸಿಷನ್ 23,200ಕ್ಕೆ ಶಿಫ್ಟ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂದರೆ 23,500 600 ಆ ಲೆವೆಲ್ಗಳೇನು ಹೇಳಿದ್ವಿ ಮೇಲ್ಗಡೆ ಅದನ್ನ ಪ್ಲಾನ್ ಮಾಡ್ತಾ ಹೋಗೋದು. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗುತ್ತೆ. ಬಟ್ 23 ಕಡೆಗೆ 200 ಪಾಯಿಂಟ್ಸ್ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅಕಸ್ಮಾತ್ ನಾಳೆ ಏನಾದರೂ 23,400 ಬಿಟ್ಟು ಹೋದ್ರೆ 23,500 600 ಒಳ್ಳೆ ರೆಸಿಸ್ಟೆನ್ಸ್ ಇರೋದು. ಸೊ ಕಾಲ್ ರೇಟಿಂಗ್ ಮಾಡೋರು ರೌಂಡ್ ಲೆವೆಲ್ ಅಂತ 23,500 ಇರೋದಕ್ಕಿಂತ ನನ್ನ ಪ್ರಕಾರ 23,600 ಅಥವಾ ಅದಕ್ಕಿಂತ ಮೇಲ್ಗಡೆ ಇರೋದು ಬೆಟರ್ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಮೂಮೆಂಟ್ ಬಂತು ಹೋಯಿತು ಅಂತಂದರೆ 23,600 ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅಪ್ ಸೈಡ್. ಸೊ ಸೇಫ್ ಅಂದರೆ ಅದಕ್ಕಿಂತ ಮೇಲ್ಗಡೆ ಇರಿ. ಬಟ್ 200 ಪಾಯಿಂಟ್ಸ್ ಎಲ್ಲ ಲೆಕ್ಕನೇ ಇರೋದಿಲ್ಲ ಒಂದೊಂದ್ಸಲ. ಸೊ ಎಲ್ಲಿ ಓಪನ್ ಆಗುತ್ತೆ ಅಂದಮೇಲೆ ನೋಡ್ಕೊಂಡು ಟ್ರೆಂಡಿಂಗ್ ಎಕ್ಸ್ಪೈರಿ ಆಗುತ್ತೆ ಅನ್ನೋದಕ್ಕಿಂತ ಒಂದು 200 ಪಾಯಿಂಟ್ಸ್ ಮೂಮೆಂಟ್ ಎಕ್ಸ್ಪೈರಿ ಆಗುವಂಥ ಸಾಧ್ಯತೆ ಇದೆ ನಾಳೆ ಫಿನ್ ನಿಫ್ಟಿನಲ್ಲಿ. ಗ್ಲೋಬಲ್ ಇವೆಂಟ್ಗಳು ಕೂಡ ಆಗ್ತಾ ಇರುತ್ತೆ, ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು. ಕ್ವಿಕ್ಕಾಗಿ ಆಪ್ಷನ್ ಚೇನ ನೋಡ್ಕೊಂಡು ಬಂದ್ಬಿಡೋದಾದರೆ ನೋಡಿ, ಆಪ್ಷನ್ ಚೇನಲ್ಲಿ 23,400 ಈಗಲೂ ರೆಸಿಸ್ಟೆನ್ಸ್ ಇದೆ, 23,200 ಸಪೋರ್ಟ್ ಕಾಣಿಸ್ತಾ ಇದೆ. ಮೇಲ್ಗಡೆ ಹಂತವಾಗಿ ರೆಸಿಸ್ಟೆನ್ಸ್ ಇರೋದೇ ಕಾಣಿಸ್ತಾ ಇದೆ. ಬಟ್ ಹೇಗೆ ನಾನು ಹೇಳ್ದಂಗೆ ಓಪನಿಂಗ್ ಇಂಪಾರ್ಟೆಂಟ್. ನಾಳೆ ಈ ಝೋನ್ ಒಳಗಡೆ ಇಲ್ಲೆಲ್ಲೇ ಓಪನ್ ಆದ್ರೂ ಅರ್ಜೆಂಟ್ ಮಾಡ್ಕೊಳಂಗಿಲ್ಲ. ಯಾಕೆಂದರೆ ಇವತ್ತು ಒಳ್ಳೆ ರೀತಿಯಾದಂಥ ಬೈಂಗ್ ಬಂದಿರೋಂಥದ್ದು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲಿಂದ ಇಷ್ಟು ದೊಡ್ಡ ಸೆಂಟಿಮೆಂಟ್ ಬಂದಿರೋಂಥದ್ದು ವಾಪಸ್ ಬಂದರೆ ಇಲ್ಲೆಲ್ಲ ಎಲ್ಲಿ ಬೇಕಾದರೂ ಬೈಂಗ್ ಆಗ್ತಾ ಹೋಗ್ಬೋದು. ಸೊ ಅನ್ಲೆಸ್ ಈ ಒಂದು ಝೋನಲ್ಲಿ ಅದರ ಒಂದು ದೊಡ್ಡದಾಗಿ ಒಂದು ಕ್ಯಾಂಡಲ್ ಮಾಡ್ಕೊಂಡು ಕೆಳಗಡೆ ಬರೋ ತನಕ ನೆಗೆಟಿವ್ ಅಂತ ಓದಂಗಿಲ್ಲ. ಇಲ್ಲೆಲ್ಲಿಂದ ಬೇಕಾದ್ರೂ ಕಾಂಟ್ರಾರಿಯಂಟ್ ರೇಟ್ ತೊಗೊಳಕ್ಕೆ ನಮ್ಮ ಮೈಂಡ್ ಸೆಟ್ ಇರಬೇಕು. ಸೊ ಆ ರೀತಿ ಆಯಿತು ಅಂತಂದರೆ ನಿಮಗೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಒಂದು ಕಾಂಟ್ರಾರಿಯಂಟ್ ಟ್ರೇಡ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು ಇಲ್ಲಿಂದ. ಸೊ ಆವಾಗ ನೋಡ್ತಾ ಹೋಗ್ಬೋದು. ಬಟ್ ಅಕಸ್ಮಾತ್ ತುಂಬ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ವಾಪಸ್ ಅವಾಗ ರಿಜೆಕ್ಷನ್ ಬರುತ್ತೆ ಸಾಧ್ಯತೆ. ಬೆಸ್ಟ್ ದಿನ ಇಲ್ಲೇ ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಹೋಯ್ತು ಅಂದರೆ ಒಂದು ಒಳ್ಳೆ ಟ್ರೇಡ್ ಇರುತ್ತೆ. ಸೊ ಎಲ್ಲ ಓಪನ್ ಆಗುತ್ತೆ ಮೇಲೆ ನೋಡ್ಕೊಂಡು ನೋಡೋಣ. ಬಟ್ ಸದ್ಯಕ್ಕೆ ಸ್ವಲ್ಪ ಸೆಂಟಿಮೆಂಟು ಪಾಸಿಟಿವ್ ಆಗಿ ಇದೆ. OA-ನಲ್ಲಿ ನಿಮಗೆ ನೆಗೆಟಿವ್ ಕಾಣಿಸ್ತಾ ಇದೆ. ಬಟ್ ಇವತ್ತಿನ ಬಸ್ ಸ್ಟ್ಯಾಂಡನ್ನು ಬಿಟ್ಟು ಮೇಲ್ಗಡೆ ಇಷ್ಟು ಕಂಫರ್ಟಬಲ್ ಆಗಿ ಕ್ಲೋಸಿಂಗ್ ಆಗಿರೋದ್ರಿಂದ ಸೊ ನಾವು ಪಾಸಿಟಿವ್ ಅಂತಲೇ ಓದಬೇಕಾಗುತ್ತೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಮೊದಲನೇದಾಗಿ SJVN ಬಗ್ಗೆ ಹೇಳಿ ಅಂತ ಕೇಳಿದಿರಾ. ಸರ್ SJVN ಕಂಪ್ನಿನಲ್ಲಿ ಇವಾಗ ನೋಡಿ 100 ಡೇ ಮೂವಿಂಗ್ ಆವರೇಜ್ ಏನಿದೆ ಅದು ಹತ್ತತ್ರಕ್ಕೆ ಬಂದುಬಿಟ್ಟಿದೆ ಇವಾಗ. ಸೊ ಸ್ಟಾಕು ಸ್ವಲ್ಪ ವೀಕ್ ಆಗೋ ಥರ ಕಾಣಿಸ್ತಾ ಇದೆ. ಇದು ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋದರೆ ಹೋಗಬೇಕು, ಇಲ್ಲ ಅಂತಂದರೆ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈಗ ನಾಟ್ ರೆಕಮೆಂಡೆಡ್ ಬೈ ಮಾಡೋದಕ್ಕೆ. ಬಟ್ ಬರಲಿ ನೋಡೋಣ. ಬಟ್ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ನಿಮಗೆ ನೆಕ್ಸ್ಟ್ ಬೇಸ್ ಲೆವೆಲ್ ಅಂತಂದರೆ ಇಲ್ಲಿದೆ ನೋಡಿ, ಅಂದರೆ 120 ಸರಿ ಸುಮಾರು 200 ಡೇ ಮೂವಿಂಗ್ ಆವರೇಜು ಬರುತ್ತೆ ಅಲ್ಲಿಗೆ. ಸೊ ಅಲ್ಲಿಗೆ ಬರೋ ಥರ ಸಾಧ್ಯತೆ ಇದೆ. ಇಲ್ಲಿ ಬಂದಾಗೆಲ್ಲ ನೋಡಿ ಬೌನ್ಸ್ ಆಗಿ ಮೇಲ್ಗಡೆ ಹೋಗಬೇಕು. ಈ ರೀತಿ ಹೋಗಿಲ್ಲ ಇಲ್ಲಿ ಕೆಳಗಡೆ ಬರ್ತಿದೆ ಅಂದರೆ 120 ಬರುವಂಥ ಸಾಧ್ಯತೆ ಇರುತ್ತೆ SJVN-ಅಲ್ಲಿ. ಅದೇ ರೀತಿಯಾಗಿ IREDA ಇನ್ನೂ 200 ಮೂವಿಂಗ್ ಆವರೇಜ್ ಬಂದೇ ಇಲ್ಲ. ತುಂಬ ಹೊಸ ಸ್ಟಾಕು, ಸ್ವಲ್ಪ FPO ಎಲ್ಲ ಮಾಡಿ ಬರ್ತಾ
ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ಬಟ್ ಸ್ವಲ್ಪ ಹೈ ವ್ಯಾಲ್ಯೂಷನಲ್ಲಿದೆ. ಸೊ ಹಾಗಾಗಿ ಈ ಕ್ಷಣದಲ್ಲಿ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ IRDಯನ್ನು. ಸೊ ಕೆಳಗಡೆ ಬರೋದಾದರೆ ನೋಡ್ತಾ ಹೋಗೋಣ. ನಮಗೆ ಯಾವುದು 220 ಈ ಲೆವೆಲ್ಗೆಲ್ಲ ಬಂತು ಅಂತಂದರೆ ಆಗ ಬೇಕಾದ್ರೆ ಯೋಚನೆ ಮಾಡ್ಬೋದು. ಯಾಕೆಂದರೆ ನೋಡಿ, ಅದು ಮಲ್ಟಿ ಇಯರ್ ಹೈ ಆದಂಥ ಲೆವೆಲು, ಅಂದರೆ ಓಪನಿಂಗ್ ಆಗಿದ್ದೆ ಆವಾಗ ಮಲ್ಟಿ ಇಯರ್ ಹೈ ಅನ್ನೋದಕ್ಕಿಂತ ಲಿಸ್ಟ್ ಆಗಿ ಅಲ್ಲಿ ಬಂದಿದ್ದು ವಾಪಸ್ ರಿಜಿಸ್ಟ್ ತಗೊಂಡು ಅಲ್ಲಿಂದ ಮೇಲ್ಗಡೆ ಹೋಗಿ ವಾಪಸ್ ಬಂದರೆ ಇದು ಸಪೋರ್ಟ್ ಥರ ಆ್ಯಕ್ಟ್ ಆಗಬೇಕು 200ರಿಂದ 220 ಲೆವೆಲ್, ಆ ಲೆವೆಲಲ್ಲಿ ನೋಡಿ. ಮತ್ತು SJVN ಹೇಳೋದು ಮರ್ತೋದೆ, ಇದು ಪವರ್ ಜನರೇಷನ್ ಅಲ್ವಾ. ಸೊ ಅದರಲ್ಲಿ ನೀವು ನೋಡ್ತಾ ಹೋಗೋದಾದರೆ ಬೆಟರ್ ನನಗೆ ಈ NTPC ಮತ್ತು ಈವನ್ ಅದಾನಿ ಪವರ್ ನೋಡ್ತಾ ಹೋಗೋದಾದರೆ, ಬಟ್ NTPC ಮತ್ತು ಪವರ್ ಗ್ರಿಡ್ ಈ ಕಂಪ್ನಿಗಳು ಜಾಸ್ತಿ ಸೂಟಬಲ್ ಅನಿಸುತ್ತೆ ವ್ಯಾಲ್ಯೂಯೇಷನ್ ವೈಸು ಈ ಕಂಪ್ನಿಗಿಂತ. ಸೊ ಮಾರ್ಕೆಟ್ ಲೀಡರ್ ಜೊತೆ ಇದೆ ಅನ್ನೋದು ನನ್ನ ರೆಕಮೆಂಡೇಷನ್. ಸೊ ಅದೇ ರೀತಿಗೆ IRDA ರೈಲ್ವೆ ಸೆಕ್ಟರ್ ಸ್ಟಾಕು ಫೈನಾನ್ಸ್ ಮಾಡೋಂಥದ್ದು. ಬಟ್ ನೋಡೋಣ, ಇದರಲ್ಲೂ again ನಾನು PFC REC ಅದನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ಓವರ್ IRDA. ಬಟ್ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಂತ ತುಂಬ ಪುಷ್ ಇರ್ಬೋದು. ಬಟ್ ಇಲ್ಲಿ ನೋಡಿ FPO ಮಾಹಿತಿ ಬಂದಿತ್ತು, ಒಂದು ಸ್ವಲ್ಪ ಬೌನ್ಸ್ ಆಗಿ ಮೇಲ್ಗಡೆ ಹೋಗಿದ್ದು ವಾಪಸ್ ಬಂದಿದೆ. ಸೊ 240 ಅನ್ನೋದು ವೆರಿ ಇಂಪಾರ್ಟೆಂಟ್ ಬೇಸ್, ಇದನ್ನ ಬಿಟ್ಕೊಡ್ಬಾರ್ದು. ಯಾಕೆಂದರೆ ಇದು ಆಯಿತು, ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗ್ತಾ ಇದೆ, ಇಲ್ಲಿಂದ ಒಂದು ದೊಡ್ಡ ಬೌನ್ಸ್ ಆಗಿತ್ತು, ಇದರಿಂದ ಮತ್ತೆ ಬೌನ್ಸ್ ಆಗಿ ಹೋಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ಈ 240 ಈ ಬೇಸ್ನ ಬಿಟ್ಕೊಡಂಗಿಲ್ಲ. ಬಿಟ್ಕೊಟ್ಟು ಬರ್ತಿದೆ ಅಂತಂದರೆ ವಾಪಸ್ಸು 200, 220 ಈ ಲೆವೆಲ್ಗೆ ಬರ್ತಾ ಇದೆ ಸ್ಟಾಕ್ ಅಂತ, ಅಂದರೆ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡೋಕ್ಕೆ ಬರ್ತಾ ಇದೆ ಅಂತ. ಆ ರೀತಿ ನೀವು ಪ್ಲಾನ್ ಮಾಡ್ತಾ ಹೋಗೋದು. ಸೊ ಸದ್ಯಕ್ಕೆ ನಾಟ್ ರೆಕಮೆಂಡೆಡ್. ತುಂಬ ಹೊಸ ಸ್ಟಾಕು, ತುಂಬ ಪಳಗಬೇಕು, ಆಮೇಲೆ ನೋಡ್ಕೊಳ್ಳೋಣಂತೆ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಜಿಂಕ್ ಹೇಳೋದಾದರೆ ವರ್ಲ್ಡಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಜಿಂಕ್ ಪ್ರೊವೈಡರು ಇದೆಲ್ಲ ಅಂತ ನೀವು ಹೇಳ್ತಾ ಹೋಗ್ಬೋದು. ಬಟ್ ಪ್ರಮೋಟರ್ಗಳಿಗೆ ಕಾನ್ಫಿಡೆನ್ಸ್ ಇಲ್ಲ ಕಂಪ್ನಿನಲ್ಲಿ. ಯಾಕೆ ಕೆಳಗಡೆ ಬೀಳ್ತಾ ಇದೆ ಅಂತ ಕೇಳಿದ್ರೆ ಸರ್ ರೀಸನ್ ಹೇಳೋದು ತುಂಬ ಕಷ್ಟ. ಬಟ್ ಒಂದು ರೀಸನ್ ಏನಿರ್ಬೋದು ಅಂತಂದರೆ ಪ್ರಮೋಟರ್ಗಳು ಸರಿಸುಮಾರು 65-70% ಅವ್ರದ್ದಿದೆ ಪ್ರಮೋಟರ್ ಪೋರ್ಷನು. ಬಟ್ ಅಷ್ಟನ್ನು ಪ್ಲೆಡ್ಜ್ ಮಾಡಿ ಇಟ್ಬಿಟ್ಟಿದ್ದಾರೆ. ಪ್ರಮೋಟರ್ ತಮ್ಮ ಹೋಲ್ಡಿಂಗ್ನ ಪ್ಲೆಡ್ಜ್ ಮಾಡಿ ಇಟ್ಟಿದ್ದಾರೆ ಅಂತಂದರೆ ಅವರಿಗೆ ಕಂಪನಿ ಮೇಲೆ ಭರವಸೆ ಇಲ್ಲ ಅಂತ. ಯಾಕಂದರೆ ಈಸಿಯಾಗಿ ಯಾರು ತಮ್ಮ ಸ್ಟೇಕ್ನ ಪ್ಲೆಡ್ಜ್ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ದೊಡ್ಡ ವಾಲ್ಯೂಮ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಆ ಒಂದು ದೃಷ್ಟಿಯಿಂದ ಅಂತ ನೀವು ನೋಡ್ತಾ ಹೋಗೋದಾದರೆ ಓಕೆ, ಇಲ್ಲಿಂದ ಒಂದು 200 ಮೂವಿಂಗ್ ಆವರೇಜ್ ಬಂದಿತ್ತು, ಅಲ್ಲಿಂದ ಬೈಂಗ್ ಆಗಿದೆ ಅಂತ ನಿಮ್ಗೆ ಅನಿಸಿರ್ಬೋದು. ಫಂಡಮೆಂಟಲಿ ವೆರಿ ಗುಡ್ ಕಂಪನಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆಗಲೇ ಹೇಳ್ದಂಗೆ ನಿಶೆ ಸೆಕ್ಟರ್ ಕೂಡ, ಮತ್ತು ಜೊತೆಗೆ ಮಾರ್ಕೆಟ್ ಕ್ಯಾಪು ಇದೆ, ಮಾರ್ಕೆಟ್ ಲೀಡರು ಕೂಡ ಈ ಸೆಗ್ಮೆಂಟಲ್ಲಿ. ಬಟ್ ಪ್ರಮೋಟರ್ ಚೆನ್ನಾಗಿರಬೇಕಲ್ವಾ. ಪ್ರಮೋಟರ್ಗಳು ಕಂಪನಿದು ತುಂಬ ಚೆನ್ನಾಗಿರುತ್ತದೆ, ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ವೀಕ್ಲಿ ಕ್ಯಾಂಡಲು ಮಂತ್ಲಿ ಕ್ಯಾಂಡಲಲ್ಲಿ ನೀವು ನೋಡೋದಾದರೆ ತುಂಬ ಒಂದು 350 ಲೆವೆಲಲ್ಲಿ ತುಂಬ ಹೊತ್ತು ಒದ್ದಾಡಿ ಮೇಲ್ಗಡೆ ಹೋಗಿತ್ತು. ಸೊ ಕೆಳಗಡೆ ಬಂದರೂ ಈ 350 ಲೆವೆಲ್ ಅನ್ನೋದನ್ನು ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಿಲ್ಲ, ಅದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗೇ ಆಗಿರುತ್ತೆ. ಸೊ ಈ ಲೆವೆಲಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಬಿಕಾಸ್ ಆಫ್ 200 ಮೂವಿಂಗ್ ಅವರೇಜ್ ನೀವು ಆ್ಯಡ್ ಮಾಡ್ಕೊತೀರ ಅಂದರೆ ಮಾಡ್ಕೋಬೋದು. ಯಾಕೆಂದರೆ ಕ್ರಾಸ್ ಓವರ್ ಅಂತ ಏನೂ ಕಾಯಬೇಕಾಗಿಲ್ಲ. 1 ಡೇ ಮೂವಿಂಗ್ ಅವರೇಜಲ್ಲಿ ನೋಡೋದಾದರೆ ಸ್ಟಿಲ್ 100 ಡೇ ಮೂವಿಂಗ್ ಅವರೇಜು 200ಗಿಂತ ಮೇಲ್ಗಡೆ ಇದೆ. ಇದು ಗ್ರೀಕು ಲ್ಯಾಟಿನ್ ಥರ ಕೇಳ್ತಿರ್ಬೋದು. ಯಾರಿಗಾದರೂ ಮೂವಿಂಗ್ ಅವರೇಜ್ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಅದೊಂದು ಸಲ ವೀಡಿಯೋ ನೋಡಿ ಅವಾಗ. ಕೆಲವರು ಸ್ಟಾಪ್ ಲಾಸ್ ಬಗ್ಗೆ ಕೇಳಿದರೆ ಸರ್ ಸ್ಟಾಪ್ ಲಾಸ್ ಸಿಂಪಲ್ಲು, ಅದಕ್ಕೆ ಕೆಳಗಡೆ ಬರ್ತಾ ಇತ್ತು ಅಂದರೆ ನೀವು ಎಕ್ಸಿಟ್ ಮಾಡಿಬಿಡಿ, ಅಷ್ಟೇ ಸ್ಟಾಪ್ ಲಾಸ್, ಇನ್ನೇನು ಮಾಡೋಕ್ಕಾಗಲ್ಲ ಮೂವಿಂಗ್ ಅವರೇಜಲ್ಲಿ. ಸೊ ಎಕ್ಸಾಕ್ಟ್ ಟೈಮ್ ಮಾಡೋಕ್ಕಾಗಲ್ಲ. ಅದೇ ಹೇಳಿದ್ದು ನಾನು ನಿಮಗೆ, ಟ್ರೆಂಡ್ ಐಡೆಂಟಿಫಿಕೇಶನ್ ಅಲ್ಲ, ಇದು ಟ್ರೆಂಡ್ ಫಾಲೋ ಇಂಡಿಕೇಟರ್. ಅಂದರೆ ನೀವು ಅದನ್ನ ಫಾಲೋ ಮಾಡ್ತಾ ಇದ್ದೀರಾ, ಅದ್ರ ಮೇಲ್ಗಡೆ ಹೋಗಿದೆ ಅಂತ ತೊಗೊಂಡಿದ್ದೀರಾ ಅಂತಂದರೆ ಬಂತು ಅಂತಂದರೆ ನಿಮಗೆ ಫಾಲೋ ಅಪ್ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಬಟ್ ಇಂಥದ್ದು ಅಂತ ಹೇಳೋಕ್ಕಾಗೋದಿಲ್ಲ ಮೂವಿಂಗ್ ಆವರೇಜ್ಗಳು. ಸೊ ಅದು ಅದರ ಸಾಧಕ ಬಾಧಕಗಳು. ಅದೇ ರೀತಿಯಾಗಿ E2E ನೆಟ್ವರ್ಕ್ಸು ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಒಳ್ಳೆ ಕಂಪನಿ ಇರ್ಬೋದು, ಅಂದರೆ ಒಳ್ಳೆ ಸೆಕ್ಟರ್ ಕಂಪನಿ ಇರ್ಬೋದು. ಅದರ ವ್ಯಾಲ್ಯೂಯೇಷನ್ ವೈಸು ಸಿಕ್ಕಾಪಟ್ಟಿ ಜಾಸ್ತಿ ಇದೆ ಸರ್. ಅರೌಂಡ್ 150 160ನಲ್ಲಿ ನಡೀತಾ ಇದೆ ಇದರ PE ವ್ಯಾಲ್ಯೂಯೇಷನ್. ಚುಕ್ಕಿ ಆಟ ಇಡೋ ಸ್ಟಾಕಿಂದ ನಮ್ಮ ಚಾನಲ್ ಗ್ರೂಪಲ್ಲಿರೋರೆಲ್ಲರೂ ಸ್ವಲ್ಪ ದೂರನೇ ಯಾವಾಗಲೂ ಕೂಡ. ಸೊ ಚುಕ್ಕಿ ಆಟ ಇಟ್ಕೊಂಡು ಮೇಲ್ಗಡೆ ಹೋಗಿದೆ ಅಂದರೆ ಏನಾಗುತ್ತೆ ಹೇಳಿ, ಚುಕ್ಕಿ ಆಟ ಇಟ್ಕೊಂಡೆ ಕೆಳಗಡೆ ಬರುತ್ತೆ. ಸೊ ದಯವಿಟ್ಟು ನಾಟ್ ರೆಕಮೆಂಡೆಡ್ ಫಾರ್ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಯಾವುದಕ್ಕೂ ಕೂಡ. ಈ ಸ್ಟಾಕಲ್ಲಿ ಪಂಪ್ ಆ್ಯಂಡ್ ಡಂಪ್ ಜೋರಾಗಿ ಆಗ್ತಾ ಇರೋದು ಆಲ್ರೆಡಿ ಕಾಣಿಸ್ತಾ ಇದೆ, ಚುಕ್ಕಿಗಳು ಅದಕ್ಕೆ ಸಾಕ್ಷಿ. ಅದೇ ರೀತಿಗೆ ಸೊನಾಟಾ ಸಾಫ್ಟ್ವೇರ್ಸ್ ವಾಚ್ ಅಲ್ಲ, ಮತ್ತು ಸೊನಾಟಾ ಸಾಫ್ಟ್ವೇರು ಮಿಡ್ ಕ್ಯಾಪ್ IT ಕಂಪನಿ, ಫಂಡಮೆಂಟಲಿ ಒಳ್ಳೆ ಕಂಪನಿ, ಅರಬ್ಬು ಆಸ್ಟ್ರೇಲಿಯಾ ಈ ರೀಜನಲ್ಲೆಲ್ಲ. ಬಟ್ ಲಾಸ್ಟ್ ಒಂದು 3 ಕ್ವಾರ್ಟರಿಂದ ನೋಡೋದಾದರೆ ಸ್ವಲ್ಪ ಹೊಡೆತ ತಿಂತಾ ಇದೆ. ಡಿವಿಡೆಂಡು ಚೆನ್ನಾಗಿ ಕೊಡ್ತಾರೆ, 1-1.5% ಕೊಡ್ತಾರೆ. ಸ್ಪ್ಲಿಟ್ ಕೂಡ ಆಗಿತ್ತು ಅನ್ಸುತ್ತೆ ಲಾಸ್ಟ್ ಇಯರು. ಬಟ್ ಇವಾಗ ನೀವು ನೋಡ್ತಾ ಬರೋದಾದ್ರೆ ಇದು ಕೂಡ ನೋಡಿ 100-200 ಮೂವಿಂಗ್ ಅವರೇಜ್ 10ಕ್ಕೆ ಬಂದು ನಿಂತ್ಬಿಟ್ಟಿದೆ. ತುಂಬ ಏನು ಚೀಪ್ ಆಗಿಲ್ಲ ಕಂಪನಿ, ಬಟ್ ಫಂಡಮೆಂಟಲಿ ಒಳ್ಳೆ ಕಂಪನಿ. ಇಲ್ಲಿ ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಆಗಿ ಅಲ್ಲಿಂದ ಮುಂದಕ್ಕೆ ಹೋಗಿತ್ತು, ಅಲ್ಲಿ ವಾಪಸ್ ರಿಕವರಿ ಬಂದು ಈಗ ಬರ್ತಾ ಇದೆ. ಸೊ ಇದು ಒಂದು ಲೋಯರ್ ಹೈಯರ್ ಲೋಯರ್ ಲೋ ಆಗಿರಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಈ ಲೋನ ಬಿಟ್ಟು ಮತ್ತೆ ಕೆಳಗಡೆ ಹೋಗಿಲ್ಲ, ಇನ್ನು ಬೌನ್ಸ್ ಆಗಬೇಕು. ಸೊ ಬೆಸ್ಟ್ ಟೈಮ್ ಏನು ಮಾಡ್ಬೋದು, ಇಲ್ಲಿ ಒಂದು ಈ ಮೂವಿಂಗ್ ಅವರೇಜಿನ ಕ್ರಾಸ್ ಓವರ್ ಆಯಿತು ಅಂದರೆ, ಕ್ರಾಸ್ ಓವರ್ ಆಗೋಕ್ಕಿಂತ ಆಲ್ರೆಡಿ ಬ್ಲೂನೇ ಮೇಲ್ಗಡೆ ಇದೆ, ನಿಮಗೆ ರೆಡ್ಗೆ ಅಂದರೆ 100 ಡೇ ಮೂವಿಂಗ್ ಅವರೇಜ್ಗಿಂತ ಅದೇ ಸಪೋರ್ಟಿವ್ ಆಗಿದೆ. ಬಟ್ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಡ್ತಾರೆ ಅಂದರೆ 650 ಈ ಲೆವೆಲ್ ಮೇಲ್ಗಡೆ ಏನಾದ್ರು ವಾಪಸ್ ಕ್ಲೋಸಿಂಗ್ ಆಗ್ತಾ ಇದೆ ಅಂದರೆ ಆಗ ನೀವು ಪ್ಲಾನ್ ಮಾಡ್ತಾ ಹೋಗೋದು. ಇಲ್ಲ ಅಂತಂದರೆ ವಾಪಸ್ ಮತ್ತೆ ಸ್ಟಾಕು ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಫಂಡಮೆಂಟಲಿ ಒಳ್ಳೆ ಕಂಪನಿನೇ, ಏನು ತೊಂದರೆ ಇಲ್ಲ. ಬಟ್ 500-550 ಈ ಲೆವೆಲ್ ನೀವು ನೋಡ್ತಾ ಹೋಗೋದಾದರೆ ಇದು ಒಂದು ಇಂಪಾರ್ಟೆಂಟ್ ಬೇಸ್ ಝೋನ್ ಕೂಡ. ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಕಾಣಿಸ್ತಾ ಇರೋಂಥ ಝೋನು. ಸೊ ಕೆಳಗಡೆ ಬಂದರೂ ಈ ಲೆವೆಲಲ್ಲಿ ಮತ್ತೆ ಬೌನ್ಸ್ ಆಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಡಬ್ಲ್ಯೂ ಪ್ಯಾಟರ್ನ್ ಅಂತ ಏನು ಬೇಕಾದ್ರೂ ಹೇಳ್ಬೋದು. ಸೊ ನೋಡ್ತಾ 760 ರೆಸಿಸ್ಟೆನ್ಸ್ ಆಗಿದೆ ಕ್ಲೀನಾಗಿ. ಸೊ ಕೆಳಗಡೆ ಬರ್ತಾ ಇದೆ ಅಂದರೆ ಈ ಝೋನಿಗೆ ಬಂದಾಗ ನೀವು ಆ್ಯಡ್ ಮಾಡಿಕೊಂಡ್ರೆ ಸರಿ ಸುಮಾರು 550-560 ಲೆವೆಲು ಬೆಸ್ಟ್ ಆಗಿರುತ್ತೆ. ಬಟ್ ಇಲ್ಲಿಂದ ಏನಾದ್ರು ರಿಕವರ್ ಕೊಟ್ಟು ಮೇಲ್ಗಡೆ ಹೋಯ್ತು ಅಂತಂದರೆ ಆಗಲೂ ಕೂಡ ಬೇಕಾದ್ರೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು IT-ನಲ್ಲಿ. ಬಟ್ IT ಎಲ್ಲ ಪರ್ಫಾರ್ಮ್ ಮಾಡಿದೆ, ಇದು ಇನ್ನೂ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಸ್ವಲ್ಪ ಏನೋ ಸ್ಟ್ರಗಲ್ ಇದೆ ಅಂತ ಆಯಿತು. ಸೊ ನೋಡ್ತಾ ಹೋಗೋಣಂತೆ. ಎಗೇನ್ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ವಿಷನ್ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬರ್ತಿರುತ್ತೆ. ಜೀವ ವಿಮೆ ಮಾಡಿಸ್ಕೊಳ್ಳೋಂಥದ್ದು ದಯವಿಟ್ಟು ಜೀವ ವಿಮೆನ ತಗೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.